ನಾವು ವಿಸಿಟಿಂಗ್ ಕಾರ್ಡ್ ಮಿಷಿನಲ್ಲಿ ಕಟ್ ಮಾಡ್ತಿದ್ವಲ್ಲ, ಇವಾಗ ನಮ್ಮ ಸರ್ ಇನ್ನೂ ಒಂದು ಮಿಷಿನ್ ತಂದಿದ್ದಾರೆ. ಇದನ್ನು ನಮ್ಮ ಮಂಜಣ್ಣವ್ರು ಆಪ್ರೇಟ್ ಮಾಡ್ತಾರಂತೆ. ಒಂದು ದಿವಸ ನಾವು ಮಿಷಿನೇ ಟಚ್ ಮಾಡಿಲ್ಲ ನೋಡಿ. ಈ ಮಿಷಿನಲ್ಲೇ ಇದು ಪ್ರಿಂಟ್ ಆಗದ. ಪ್ರಿಂಟ್ ನೀನೇ ತೆಗಿತೀಯ ಕೈಯಿಂದ, ಸುಮ್ಮನೆ ಏನೇನೋ ಒತ್ತಿ ಕೆಡಿಸ್ಬೇಡ. ಈ ಥರನೂ ಆಪ್ರೇಟ್ ಮಾಡ್ತಾರಂತೆ. ಇದು ಇದರಲ್ಲಿ ಕಟಿಂಗ್ ಮಾಡೋದು. ಇದು ಹೊಸ ಮಿಷಿನ್ ನೋಡಿ. ಇದರಲ್ಲಿ ಯಾವ ಥರ ಕಟಿಂಗ್ ಆಗುತ್ತೆ ಅಂತ ತೋರಿಸ್ತೀನಿ. ಕಟಿಂಗ್ ಅಂತೂ ಸೂಪರಾಗಿ ಬರುತ್ತೆ, ಡೈ ಕಟ್ ಥರ. ಲಾಸ್ಟ್ ಟೈಮ್ ಈ ಮಿಷಿನಲ್ಲೆಲ್ಲ ಮಾಡ್ತಿದ್ವಲ್ಲ, ಇವಾಗ ನಮ್ಮ ಸರ್ ಬೇರೆ ಮಿಷಿನ್ ತಂದಿದ್ರು, ಹೊಸ ಮಿಷಿನು. 1 ನಿಮಿಷಕ್ಕೆ ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಕಟ್ ಆಗಿಬಿಡುತ್ತೆ. ಕಳಿಸ್ತೀನಿ ನೋಡಿ. ಇದರಲ್ಲಿ ಬೇರೆ ಬೇರೆ ಇನ್ನೂ ಗಿಫ್ಟ್ ಐಟಮ್ಸ್ ಎಲ್ಲ ಕಟ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ತೋರಿಸ್ತೀನಿ. ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀನಿ, ಪ್ರಿಂಟ್ ಆಗ್ತಿದೆ. ಲಾಸ್ಟ್ ಟೈಮೆಲ್ಲ ನಾವು ವಿಸಿಟಿಂಗ್ ಕಾರ್ಡು ಕಟಿಂಗ್ ಮಿಷಿನಲ್ಲಿ ಮಾಡ್ತಿದ್ವಲ್ಲ, ಇವಾಗ ಇನ್ನೂ ಒಂದು ಬೇರೆ ಥರ ಮಿಷಿನ್ ಬಂದಿದೆ ನೋಡಿ. ಇದಕ್ಕೆ ಕಟಿಂಗ್ ಮಾರ್ಕ್ ಈ ಥರ ಕೊಡಬೇಕು. ಸಿಂಗಲ್ ಸೈಡ್ ಕೊಟ್ಟರೆ ಸಾಕು, ಸೆಟ್ಟಿಂಗ್ಸ್ ಮಾಡಿಟ್ರೆ ಕಟಿಂಗ್ ಆಗುತ್ತೆ. ಆ ಮಿಷಿನ್ ಯಾವ ಥರ ಆಪ್ರೇಟ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದೇ ಅದು ಮಿಷಿನು. ಲಾಸ್ಟ್ ಟೈಮ್ ಇದ್ರಲ್ಲಿ ಕೊಡ್ತಿದ್ವಿ ಕಟಿಂಗ್ ಮಿಷಿನಲ್ಲಿ. ಇದೆ 1 ಶೀಟ್ ಇಟ್ಟರೆ ಸಾಕು. ನೀವೆಷ್ಟು 100 ಶೀಟ್ ಇಟ್ಟರು ಕೂಡ ಆಟೋಮೆಟಿಕ್ಕಾಗಿ ಅದೇ ಸೆಟ್ಟಿಂಗ್ಸ್ ತೊಗೊಬಿಡುತ್ತೆ. ಈ ಸೆಟ್ ಮಾಡು, ನನಗೆ ಗೊತ್ತಿಲ್ಲ ಅದು. ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಆಲ್ರೆಡಿ, ಕೊಡೋದಷ್ಟೇ. ಓಕೆ ಕೊಡೋದಾ? ಕೊಡು ಬಾ, ಕೊಡೋದಿಕ್ಕಿಲ್ಲ. ಎಲ್ಲ ಅಲ್ಲಿ ಸೆಂಡ್ ಕೊಡಬೇಕಾ? ಈಗ ನೋಡಿ ಸೆಟ್ ಎಲ್ಲ ಮಾಡಿದ್ದೀವಿ. ಇವಾಗ ನಾನು ಅಲ್ಲಿ ಸಿಸ್ಟಮಲ್ಲಿ ಸೆಂಡ್ ಕೊಟ್ಟಿದ ತಕ್ಷಣವೇ ಆಗುತ್ತೆ ನೋಡಿ. ಜಸ್ಟ್ ಸೆಟ್ಟಿಂಗ್ ಎಲ್ಲ ಮಾಡ್ಕೊತಿದ್ದಾರೆ. ಅಲ್ಲಿಂದ ನಾನು ಸೆಂಡ್ ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ಸೆಟ್ಟಿಂಗ್ ಆಗಿ ಹೋಗೋ 1 ನಿಮಿಷಕ್ಕೆ ಎಲ್ಲ ಫುಲ್ ಕಟ್ಟಾಗುತ್ತೆ. ಡೈ ಕಟ್ಟೆ ಆಗುತ್ತೆ ಈ ಮಿಷಿನಲ್ಲಿ. ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಇನ್ನೂ ಬೇರೆ ಬೇರೆ ಕ್ರಿಯೇಟಿವ್ ಕಾರ್ಡ್ಸ್ ಎಲ್ಲ ಮಾಡಿದ್ದೀವಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಕಟ್ಟಿಂಗ್ ಎಲ್ಲ ಆಗ್ತಿದೆ. ಕಾರ್ಡ್ ಯಾವ ಥರ ಕಟ್ಟಾಗಿ ಬಂದಿದೆ ಅಂತ. ಈ ಥರ ಅದೇ ಕಟ್ಟಾಗಿದೆ. ಕಾರ್ನರ್ ರೌಂಡ್ ಕೊಟ್ಟಿದ್ರು ಬೇಕಾದ್ರೆ ಆಗ್ತಿತ್ತು. ಚೆನ್ನಾಗಿರೋದು ನಾನೇ ಮರ್ತುಬಿಟ್ಟೆ ಕೊಡೋದು. ಈ ಥರ ಬಂದಿದೆ ಕಾರ್ಡು ನೋಡಿ. ಈ ಥರ ಫುಲ್ ಈ ಕಾರ್ಡೇ ಕಟ್ಟಾಗಿ ಹೊರಗಡೆ ಬರುತ್ತೆ.